ಕೀರ್ತನೆಗಳು 66ನೇ ಅಧ್ಯಾಯ 10ನೆಯ ವಾಕ್ಯ. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ದೇವರು ಅವರನ್ನು ನಡೆಸಿದಂತ ಬಗೆಯನ್ನು ನೆನೆಸಿ ಆತನನ್ನು ಕೀರ್ತಿಸ್ತಾ ಇರುವಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ದೇವರು ಅವರನ್ನು ಅನೇಕ ವಿಧದ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಹಾದು ಹೋಗುವಂತೆ ಮಾಡಿ ಅವುಗಳ ಮಧ್ಯದಲ್ಲಿ ಅವರು ನಾಶವಾಗದಂತೆ, ಅವರ ಕಾಲುಗಳು ಜಾರದೆ ಇರುವಂತೆ ಕಾದು ಕಾಪಾಡಿ ಜಯವನ್ನು ಅನುಗ್ರಹಿಸಿ ನಿಮಿತ್ತವಾಗಿ ಈಗ ಕೀರ್ತನೆಗಾರನು ದೇವರನ್ನು ಸ್ತುತಿಸುತ್ತಾ, ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ದೇವ ಜನರ ಜೀವಿತದಲ್ಲಿ ಕೆಲವೊಮ್ಮೆ ದೇವರು ಅನುಮತಿಸುವಂತ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ನಿಂದೆ, ಅವಮಾನಗಳು ನಮ್ಮನ್ನು ನಾಶ ಮಾಡುವುದಕ್ಕಾಗಿಯೋ, ನಮ್ಮನ್ನು ಇಲ್ಲದೆ ಮಾಡುವುದಕ್ಕಾಗಿಯೋ ಅಲ್ಲ, ಬದಲಾಗಿ ನಮ್ಮನ್ನು ಇನ್ನೂ ಕೂಡ ಕ್ರಮೀಕರಿಸಿ ಉನ್ನತವಾಗಿ ರೂಪಿಸಲಿಕ್ಕೋಸ್ಕರ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಹಿಂತಿರುಗಿ ನೋಡುವುದಾದರೆ ನಾವು ಅನೇಕ ಕಷ್ಟಗಳಲ್ಲಿ ಹಾದು ಬಂದೆವು, ಅನೇಕ ನಿಂದೆ ಅವಮಾನಗಳನ್ನ ಸಹಿಸಿಕೊಂಡು ಬಂದೆವು, ಅನೇಕ ಅಸಾಧ್ಯತೆಗಳನ್ನ ದಾಟಿಯೇ ಈ ದಿವಸದಲ್ಲಿ ನಿಂತಿರುವಂಥದ್ದು. ಇವುಗಳೆಲ್ಲವನ್ನ ನೋಡುವಾಗ ದೇವರು ಎಲ್ಲಿಯೂ ಕೂಡ ನಮ್ಮನ್ನು ಕೈ ಬಿಡಲಿಲ್ಲ. ಅದೇ ಸಮಯದಲ್ಲಿ ದೇವರು ಪ್ರತಿಯೊಂದು ಕಷ್ಟದ ಮಧ್ಯದಲ್ಲಿ ಕೂಡ, ಪ್ರತಿಯೊಂದು ಶೋಧನೆಯ ಮಧ್ಯದಲ್ಲಿ ಕೂಡ ನಮ್ಮನ್ನು ಇನ್ನೂ ಹೆಚ್ಚಾಗಿ ಉನ್ನತವಾಗಿ ರೂಪಿಸುತ್ತಲೇ ಬರುತ್ತಿದ್ದಾರೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಆದ್ದರಿಂದ ಕೀರ್ತನೆಗಾರನು ಹೇಳುವಂತೆ ನಾವು ಕೂಡ ಹೇಳಬಹುದು, ದೇವರೇ, ನಮ್ಮನ್ನು ಶೋಧಿಸಿದೆ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದೆ, ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು, ನಿನ್ನ ಉದ್ದೇಶಗಳು ನನ್ನಲ್ಲಿ ನೆರವೇರಲಿ ಎಂಬುದಾಗಿ. ಆದ್ದರಿಂದ ನಮ್ಮಲ್ಲಿ ಶೋಧನೆಗಳನ್ನು ಅನುಮತಿಸುವಂತ ದೇವರು ಅದರ ಮಧ್ಯದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ, ನಮ್ಮ ಕಾಲುಗಳು ಜಾರದಂತೆ ಆಧರಿಸುತ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನು ಉನ್ನತವಾಗಿ ರೂಪಿಸುತ್ತಾನೆ ಎಂಬುದನ್ನ ತಿಳಿದವರಾಗಿ ಯಾವ ಶೋಧನೆಯೂ ಕೂಡ ವ್ಯರ್ಥವಲ್ಲ, ಯಾವ ಕಷ್ಟಗಳು, ನಿಂದೆ, ಅವಮಾನಗಳು ಕೂಡ ಸುಮ್ಮನೆ ಅಲ್ಲ, ಪ್ರತಿಯೊಂದು ಕೂಡ ಶ್ರೇಷ್ಠತೆಗಳನ್ನ ಉಂಟು ಮಾಡುವಂಥದ್ದಾಗಿದೆ. ದೇವರು ನಮ್ಮ ಜೀವಿತಗಳಲ್ಲಿ ನಿಯಂತ್ರಣವನ್ನ, ಅಧಿಕಾರವನ್ನ ವಹಿಸಿಕೊಂಡಿರುವುದರಿಂದ ಆತನೇ ಎಲ್ಲವನ್ನ ಕೂಡ ಸರಿಯಾಗಿ ನಿಯಂತ್ರಿಸಿ ಜೀವಿತವನ್ನ ಉನ್ನತವಾಗಿ ರೂಪಿಸುತ್ತಾನೆ ಎಂಬುದನ್ನ ಅರಿತವರಾಗಿ ಬಲಹೀನತೆಗಳಿಗೆ, ಕುಂದಿ ಹೋಗುವಿಕೆಗಳಿಗೆ, ನಿರಾಸೆಗಳಿಗೆ ಜೀವಿತದಲ್ಲಿ ಅವಕಾಶವನ್ನ ಕೊಡದೆ ಶೋಧನೆಯ ಮೂಲಕವಾಗಿ ಉನ್ನತವಾಗಿ ರೂಪುಗೊಂಡು ಕರ್ತನ ಕರಗಳಲ್ಲಿ ಶ್ರೇಷ್ಠವಾಗಿ ಪ್ರಯೋಜನವಾಗತಕ್ಕಂಥ ಪೂರ್ಣ ವಿಧೇಯತೆಯ, ದೃಢತೆಯ, ನಂಬಿಗಸ್ತತೆಯ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ನಮ್ಮ ಜೀವಿತಗಳಲ್ಲಿ ಅನೇಕ ಶೋಧನೆಯ ಹಾದಿಯಲ್ಲಿ, ಕಷ್ಟ ಇಕ್ಕಟ್ಟುಗಳ ಹಾದಿಯಲ್ಲಿ ನಮ್ಮನ್ನು ನಡೆಸಿದರೂ ಕೂಡ ಅವುಗಳೆಲ್ಲವೂ ನಮ್ಮನ್ನು ಉನ್ನತವಾಗಿ ರೂಪುಗೊಳ್ಳಲಿಕ್ಕೆ, ಇನ್ನೂ ಕೂಡ ಶುದ್ಧೀಕರಣವನ್ನ ಹೊಂದಿ ನಿನಗೆ ಒಪ್ಪುವಂತ ರೀತಿಯಲ್ಲಿ ಬದಲಾಗಲಿಕ್ಕೆ ಕಾರಣವಾಗುವಂಥದ್ದು. ಅದೇ ರೀತಿಯಾಗಿ ಇದುವರೆಗೂ ನೀವು ನಮ್ಮನ್ನ ನಡೆಸಿಕೊಂಡು ಬಂದದ್ದು, ಮುಂದೆಯೂ ನಡೆಸುವಂಥದ್ದು ಎಂಬುದನ್ನು ನಾವು ಅರಿತಿದ್ದೇವೆ ರಾಜ. ಆದ್ದರಿಂದ ಅಪ್ಪ, ಭಯ ಪಡದೆ, ಯಾವುದೇ ಕಷ್ಟಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ನಿಂದೆ ಅವಮಾನಗಳನ್ನು ನೋಡಿ, ಪರಿಹಾಸ್ಯಗಳನ್ನು ನೋಡಿ ಕುಗ್ಗಿ ಹೋಗದೆ, ಹಿಂಜಾರಿ ಹೋಗದೆ ನಿನ್ನ ಮುಂದೆ ಅಪ್ಪ ನಂಬಿಕೆಯಿಂದ ನಡೆಯುವುದಕ್ಕೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಜೀವಿತಗಳನ್ನು ನೀನು ರೂಪಿಸು ರಾಜ. ನಿನಗೆ ಇಷ್ಟ ಹೊಂದುವ ರೀತಿಯಲ್ಲಿ ನಮ್ಮನ್ನ ಕ್ರಮೀಕರಿಸು. ನಿನ್ನ ಕರಗಳಲ್ಲಿ ಶ್ರೇಷ್ಠವಾಗಿ ಉಪಯೋಗವಾಗತಕ್ಕಂತೆ ನಮ್ಮನ್ನ ಬಳಸಿಕೋ ರಾಜ. ಯೇಸುವೆ, ನಿನ್ನ ರೀತಿಯಾಗಿ ಒಂದೊಂದು ಜೀವಿತಗಳಲ್ಲಿ ಕೂಡ ನಿನ್ನ ಕಾರ್ಯಗಳನ್ನ ನೆರವೇರಿಸು. ಜೀವಿತಗಳಲ್ಲಿ ಕರ್ತನೆ ಸಮರ್ಪಣೆಗೆ ತಡೆಯಾಗಿರುವಂತ ಎಲ್ಲ ಸಮಸ್ಯೆಗಳು, ಹಿಂಜಾರುವಿಕೆಗಳು, ಬಲಹೀನತೆಗಳು, ರೋಗಗಳು, ಎಲ್ಲ ಸೈತಾನನ ಕುತಂತ್ರಗಳು, ಅವನು ಒಡ್ಡಿರುವಂತ ಎಲ್ಲ ಭಯ, ಅಳುಕು ಅಪ್ಪ, ಜೀವಿತವನ್ನ ಹಿಡಿದಿಟ್ಟಿರುವಂತ ಎಲ್ಲ ಖಿನ್ನತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ
ತೊಲಗಿ ಹೋಗಲಿ. ಜೀವಿತದ ಮೇಲಿರುವಂತಹ ಶಾಪದ ಬಂಧನಗಳು, ಪಾಪದ ಬಂಧನಗಳು ನೀಗಿ ಹೋಗಲಿ. ಗರ್ಭದ ಮೇಲೆ ಅಪ್ಪ ಯೇಸುವಿನ ಬಲವು ಈ ಸಮಯದಲ್ಲಿ ಇಳಿಯಲಿ. ಕರ್ತನೆ, ಗರ್ಭ ಫಲವನ್ನು ಅನುಗ್ರಹಿಸು ರಾಜ. ಎಲ್ಲ ಬಲಹೀನತೆಗಳು ತೊಲಗಿ ಹೋಗಿ ಕರ್ತನ ಬಲವು ತುಂಬಲಿ. ಏಸು ಕ್ರಿಸ್ತನ ನಾಮದ ಸಾಕ್ಷಿಗಳಾಗಿ ಪ್ರತಿಯೊಬ್ಬೊಬ್ಬರು ಪ್ರಕಾಶಿಸತಕ್ಕಂತೆ ಈ ದಿವಸಗಳು ಬದಲಾಗಲಿ. ಕರ್ತನ, ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.